ಮದಗುಣಿಕೆ ಗ್ರಾಮದ ಇಂದ್ರಪ್ಪ ಘೋಸಿ ಎಂಬುವರು 120 ವರ್ಷಗಳ ಕಾಲ ಬದುಕಿ ವಿಧಿವಶರಾದರು. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಮದಗುಣಿಕೆ ಗ್ರಾಮದ ಇಂದ್ರಪ್ಪ ಸಂಗಪ್ಪ ಘೋಸಿ 120 ವರ್ಷಗಳ ಕಾಲ ಬದುಕಿ ಶತಾಯುಷಿಯಾಗಿ ನಿಧನ ಹೊಂದಿದರು. ಶತಾಯುಷಿ ಇಂದ್ರಪ್ಪನಿಗೆ ಗಂಡು ಮಕ್ಕಳು 4 ಜನ, ಹೆಣ್ಣು ಮಕ್ಕಳು 5 ಜನ, ಗಂಡು ಮಕ್ಕಳ ಮಕ್ಕಳು 20 ಜನ, ಹೆಣ್ಣು ಮಕ್ಕಳ ಮಕ್ಕಳು 25 ಜನ, ಗಂಡು ಮಕ್ಕಳ ಮೊಮ್ಮಕ್ಕಳು 27 ಜನ, ಒಟ್ಟು 81 ಜನ ಸೇರಿದಂತೆ ಅಪಾರ ಬಂಧು ಬಳಗವಿದ್ದು ಅವರೆಲ್ಲರನ್ನ ಅಗಲಿದ್ದಾರೆ. 120 ವರ್ಷಗಳ ಕಾಲ ಜೀವಿಸಿದ್ದು ಯಾವುದೇ ಅನಾರೋಗ್ಯದಿಂದ ಬಳಲದೆ ಸಹಜವಾಗಿ ನಿಧನರಾಗಿದ್ದಾರೆ. ಅಂತ್ಯಕ್ರಿಯೆ ಸಮಯದಲ್ಲಿ ಗ್ರಾಮದ ಪ್ರಮುಖರು ಹಾಗೂ ಕುಟುಂಬಸ್ಥರು ಮುಂದೆ ನಿಂತು ವಿಧಿವಿಧಾನಗಳ ಕಾರ್ಯವನ್ನ ನೆರವೇರಿಸಿದರು. ಸಾವಿರಾರು ಸಂಖ್ಯೆಯಲ್ಲಿ ಬಂಧು ಬಳಗದವರು ಉಪಸ್ಥಿತರಿದ್ದರು. ಅಜ್ಜಿಯನ್ನ ಕಳೆದುಕೊಂಡ ಕುಟುಂಬಸ್ಥರು, ಬಂಧು ಬಳಗದ ಗ್ರಾಮಸ್ಥರಲ್ಲಿ ದುಃಖ ಆವರಿಸಿದೆ. 114 ವರ್ಷ ಆಯುಷ್ಯವನ್ನು ಗತಿಸಿರುವಂತಹ ಮಾತೋಶ್ರೀಯಾಗಿರ್ತಕ್ಕಂಥ ಇಂದ್ರವ್ವ ಸಂಗಪ್ಪ ಘೋಷಿರವರು ಮದಗುಣಿಕೆ ಗ್ರಾಮದಲ್ಲಿ ಶ್ರಾವಣ ಮಾಸದಲ್ಲಿ ಲಿಂಗೈಕ್ಯರಾಗಿರ್ತಕ್ಕಂಥದ್ದು ಬಹಳ ವಿಶೇಷ. ಕಾರಣ ಏನು ಅಂತಂದರೆ, ಶ್ರಾವಣ ಮಾಸದಲ್ಲಿ ಸಾವು ಬರಬೇಕಾಗಿತ್ತು ಅಂತಂದರೆ ಯಾರು ಅಧ್ಯಾತ್ಮದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ, ಸದಾವಕಾಲ ಶ್ರದ್ಧಾ ಭಕ್ತಿಯನ್ನು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮುಖಾಂತರವಾಗಿ ಬಂದಿರುವಂಥ ಯಾರೇ ಮನೆಗೆ ಭೌತಿ ಭಿಕ್ಷಾಂದೇಹಿ ಅಂತ ತಿಳ್ಕೊಂಡು ಬಂದಿರತಕ್ಕಂಥವರು ಜಂಗಮಾರೂಪಿಗಳು. ಅವರು ಸಾಕ್ಷಾತ್ ಪರಮಾತ್ಮನ ಸ್ವರೂಪಿ ಅಂತ ತಿಳ್ಕೊಂಡು ಅವರಿಗೆ ಪರಮಾತ್ಮನ ರೂಪದೊಳಗೆ ದಾನ ಧರ್ಮ ದಾಸೋಹಗಳನ್ನು ಮಾಡ್ತಾ ಬಂದಿರತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಇಂಥ ಸಾವು ಬರುವಂಥದ್ದು. ಅಂಥ ಸಾವಿನಲ್ಲಿ ಮಾತೋಶ್ರೀಯವರಿಗೆ 8 ಜನ ಮಕ್ಕಳಿದ್ದು, ಆ 8 ಜನ ಮಕ್ಕಳಲ್ಲಿ 4 ಜನ ಗಂಡಸು ಮಕ್ಕಳು, 4 ಜನ ಹೆಣ್ಣುಮಕ್ಕಳು. ಆ ಮನೆತನದರೆಲ್ಲರೂ ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಜೀವನವನ್ನು ಸಾಗಿಸುವುದರೊಂದಿಗೆ ಭಾಳಷ್ಟು ಅಪಾರ ಬಂಧು ಬಾಂಧವರನ್ನು ಹೊಂದಿರತಕ್ಕಂಥದ್ದು. ಕಳೆದ 8-10 ವರ್ಷದ ಹಿಂದ್ಗಡೆನೇ ಆ ಶತಾಯುಷಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿರ್ತಕ್ಕಂಥದ್ದು. ತೊಟ್ಟಿಲದೊಳಗೆ ಹಾಕಿ ಅದು ಮರಿಮಮ್ಮಕ್ಕಳ ಗಿರ್ಮಮ್ಮಕ್ಕಳ ಕಡೆಯಿಂದ ಬಂಗಾರದ ಹೂಗಳನ್ನು ಹರಿಸುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿ ಇದೀಗ 114 ವರ್ಷವನ್ನು ಆ ತಾಯಿ ನಮ್ಮೊಂದಿಗೆ ಕಳೆದು ಇವತ್ತಿನ ದಿವಸ ಶ್ರಾವಣ ಮಾಸದ ಈ ರವಿವಾರ ದಿವಸ ಅಲ್ಲ, ನಿನ್ನೆ ಶನಿವಾರ ರಾತ್ರಿಯೇ ಲಿಂಗೈಕ್ಯರಾದರೂ ಸಹಿತ ಇಷ್ಟೊಂದು ಜನ ಅಪಾರ ಭಕ್ತ ಸಮೂಹ, ಅಪಾರ ಬಂಧು ಬಾಂಧವರು ಆ ತಾಯಿಯ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಸಮ್ಮಿಲಿತಗೊಂಡಿದ್ದು ಆ ತಾಯಿಗೆ ಚಿರಶಾಂತಿಯನ್ನು ಕೋರಿ ನಾವು ನೀವೆಲ್ಲರೂ ಕೂಡ ಶ್ರದ್ಧಾಂಜಲಿ ಅರ್ಪಿಸೋಣ. ಈ FM TV ವಿಜಯಪುರ ಇವರು ಕೂಡ ಆಗಮಿಸಿದ್ದು ತಮಗೆಲ್ಲರೂ ಕೂಡ ಶುಭವಾಗಲಿ. ಶರಣಪ್ಪ ಘೋಷಿಯವರ ತಾಯಿ ಬಗ್ಗೆ ಹಿರಿಯರೆಲ್ಲ ಹೇಳ್ತಿದ್ರು, ಅವ್ರ ಸಂಬಂಧಿಕರೆಲ್ಲ ಹೇಳುವಂಥ ವಿಷಯ ಏನು ಅಂತಂದರೆ, ನಾವು ಭಾಳಷ್ಟು ಜನ ಕೇಳ್ತೀವಿ ಸಂಬಂಧಿಕರು ಅವರು ಇವರು ಎಲ್ಲದಾರ ಅಂತ ತಿಳ್ಕೊಂಡು ಲೆಕ್ಕನೆ ಸಿಗುವುದಿಲ್ಲ. ಆದರೆ ಈ 114 ವರ್ಷ ಗತಿಸಿರ್ತಕ್ಕಂಥ ಮಾತೋಶ್ರೀ ತಾಯಿಗೆ ಮರಿಮಮ್ಮಕ್ಕಳು ಗಿರಿಮಮ್ಮಕ್ಕಳು ಒಟ್ಟಾರೆ ಲೆಕ್ಕ ಮಾಡಿ ಹೇಳಿದರೆ ಮಣ್ಣಿನ ಶತಾಯುಷಿ ಕಾರ್ಯಕ್ರಮದೊಳಗೆ ಒಂದು ತಾಸು ಲಿಸ್ಟನ್ನು ಓದ್ತಾರೆ. ಕಮ್ಮಿ ಅಂದರೆ 250 ಜನ ಮರಿಮಮ್ಮಕ್ಕಳು ಗಿರಿಮಮ್ಮಕ್ಕಳನ್ನು ಕಂಡಿರ್ತಕ್ಕಂಥ ಮಹಾತಾಯಿ ಅಂತಂದರೆ ನಮ್ಮ ಇಂದ್ರವ್ವ ತಾಯಿಯವರು ಅಂತ ತಿಳ್ಕೊಂಡು ಹೇಳಿದ್ರೆ ಖುಷಿ ಅನಿಸ್ತದೆ. ಅಂಥ ಮಾತಾಶ್ರೀಯವರು ಅಷ್ಟೊಂದು ಬಂಧು ಬಾಂಧವರನ್ನು ಅಗಲಿ ಇವತ್ತಿನ ದಿವಸ ನಮ್ಮೊಂದಿಗೆ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ಜನಪದ ಗರಿತಿನೂ ಕೂಡ ಒಂದು ಮಾತನಂತಾಳ, ಈ ಭೂಮಿ ಒಳಗೆ ಬಂದೀವಿ ಅಂತಂದರೆ ಒಂದು ಹುಟ್ಟಿದಾಗ ಉಸಿರಿರ್ತದ, ಸತ್ತಾಗ ಹೆಸರುಳಿಯುವಂಥ ಕಾರ್ಯವನ್ನು ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಜನಪದ ಗರಿತಿ ಅಂತಾಳೆ. ಈ ಮಂದಿಯ ಒಳಗೆ ಚೆಂದಾಗಿ ಇರಬೇಕು ನಂದಿಯ ಶಿವನ ದಯದಿಂದ, ಹೋಗುವಾಗ ಮಂದಿಯ ಬಾಯಾಗಿರ್ಬೇಕಂತ. ಬಾಯಾಗಿರೋದಕ್ಕೂ ಹಲ್ಲಾಗಿರೋದಕ್ಕೂ ವ್ಯತ್ಯಾಸದ. ಯಾರು ಹಲ್ಲಾಗಿಳಿದಿರ್ತಾರೆ ನಮ್ಗೆ ಗೊತ್ತಾಗ್ತದೆ, ಆದರೆ ಬಾಯಿ ಒಳಗೆ ಉಳಿದಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಮಹಾತಾಯಿ ಅಂತಂದರೆ ಅದು ಇಂದ್ರವ್ವ ಸಂಗಪ್ಪ ಘೋಷಿರವರು ಮಾತೋಶ್ರೀ ಅನ್ನುವಂಥವರು. ಅಂಥ ಮಾತೋಶ್ರೀಯವರಿಗೆ ಭಗವಂತ ಚಿರಶಾಂತಿಯನ್ನು ಕೋರಲಿ ಅಂತ ತಿಳ್ಕೊಂಡು ಸಮೂಹ ಅಪಾರ ಬಂಧು ಬಾಂಧವರು ಆ ತಾಯಿಯ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಸಮ್ಮಿಲಿತಗೊಂಡಿದ್ದು ಆ ತಾಯಿಗೆ ಚಿರಶಾಂತಿಯನ್ನು ಕೋರಿ ನಾವು ನೀವೆಲ್ಲರೂ ಕೂಡ ಶ್ರದ್ಧಾಂಜಲಿ ಅರ್ಪಿಸೋಣ. ಈ FM TV ವಿಜಯಪುರ ಇವರು ಕೂಡ ಆಗಮಿಸಿದ್ದು ತಮಗೆಲ್ಲರೂ ಕೂಡ ಶುಭವಾಗಲಿ. ಶರಣಾರ್ಥಿ. ನನ್ನ ವಾಗ್ರೂಪ ಸೇವೆಯನ್ನು ಶ್ರೀ ಗುರು ನಡೆದ ಆರಂಭಿಸ್ತೇನೆ. ತಮಗೆಲ್ಲ ನಿಜವಾಗಿ ಹೇಳ್ಬೇಕಂದ್ರೆ ಫಸ್ಟ್ ಆಯಿ ಗೌಡ್ರ ಮನೆತನದಿಂದ ಜನಿಸಿದ್ದಾರೆ. ಇಲ್ಲಿ ಘೋಷಿ ಸಂಗಪ್ಪ ಅಂತ ಅವ್ರು ಮದುವೆ ಮಾಡಿಕೊಟ್ರು. ಅವರಿಗೆ 5 ಮಂದಿ ಹೆಣ್ಮಕ್ಳು ಮತ್ತು 4 ಮಂದಿ ಗಂಡ್ಮಕ್ಳು. ಅವರ ಹೊಟ್ಟೆಲಿ ಈಗ ನಿಜವಾಗಿ ಹೇಳ್ಬೇಕಂದ್ರಪ್ಪ ಅಂದ್ರೆ ಗಿರಿಮಮ್ಮಕ್ಕ ಹಿಡ್ಕೊಂಡು ನೋಡಿದ್ರೆ ಅಂದ್ರೆ 2 ಇರ್ತಾರೆ. ಬರೀ ಹೆಣ್ಮಕ್ಳು ಗಂಡ್ಮಕ್ಳು ಮೊಮ್ಮಕ್ಳು ಇರ್ತಾರೆ. ಈಗ 81 ಜನ ಅದ. ಮತ್ತು ಈಗ ಅವ್ರ ಮಗಳಿಗೆ 90 ಏಜ್ ಆಗ್ಯಾವ್ರಿ. ಮತ್ತು ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ 5 ಆರೋಗ್ಯ ಭಾಳ ಚೆನ್ನಾಗಿದೆ. ಯಾವುದೇ ರೀತಿಯಾಗಿ ದವಾಖಾನೆ ಇನ್ನೂವರೆಗೆ ಅಡ್ಮಿಟ್ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ದವಾಖಾನೆಯಲ್ಲಿ ಏನಾಗ ಸಣ್ಣ ಆರಾಮ ತಪ್ಪಿದ್ರು ಕೂಡ ಸ್ವಲ್ಪ ಇಲ್ಲೇ RMP ಡಾಕ್ಟ್ರುಗಳು ಎತ್ತಕ್ಕೆ ಹೋಗಿ ತೋರಿಸೋತಿದ್ರು ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ನಿಜವಾಗಿ ಹೇಳ್ಬೇಕು ಸರ್, ನನಗೆ ಗೊತ್ತಿದ್ದ ಹಾಗೆ ಈಗ 1 ವರ್ಷ ಆಯ್ತು ಕೌದಿ ಉಳಿದು ಬಿಟ್ಟು. ಕಣ್ಣು ಮತ್ತು ಭಾಳ ಪರ್ಫೆಕ್ಟ್ ಕಾಣಿಸ್ತಿದ್ದೆ ಆಕೆಗೆ. ಮತ್ತು ಯಾರೇ ಗಾಡಿ ಮ್ಯಾಗೆ ಹತ್ತಬೇಕು ಯಾರೋ ಆಕೆ ಕುಡ್ಸೋದು ತಾನೇ ಹತ್ತಳು ತಾನೇ ಹೋಗ್ತೀವಿ.
ಅಷ್ಟೇ ಮತ್ತಿಲ್ಲ ಸರ್. ಆಕೆ ಒಳ್ಳೆ ಆರೋಗ್ಯನೂ ಭಾಳ ಚೆನ್ನಾಗಿತ್ತು, ಆಯುಷ್ಯನೂ ಭಾಳ ಚೆನ್ನಾಗಿ ಶ್ರಾವಣ ಮಾಸದಲ್ಲಿ ಜನಿಸಿದಾರಲ್ಲ, ಅದೊಂದು ಒಳ್ಳೇದು ಅನಿಸ್ತಾ ಇದೆ ಸರ್. ನಮ್ಮವ್ವನ ತಾಯಿ ರೀ. ಅವ್ರ ದಿನಚರಿ ಯಾವ ರೀತಿ ಇತ್ತು ರೀ? ಅವ್ರ ದಿನಪ್ರತಿಂತ ಅವ್ರ ಊಟ ಆಗಲಿ, ಆಹಾರ ಹೇಳೋದು. ಆಕೆ ದಿನ ಅಂದರೆ ದಿನ ಮುಂಜಾನೆ ಇದಕ್ಕೆ 52 ಆಕೆ ದಿನ 2 ರೊಟ್ಟಿ, ಬೀಜ ರೊಟ್ಟಿ. ಆಕೆ ಮತ್ತೊಂದು ಏನಿಲ್ಲ, ಹಾಲ ಮೊಸರ ಉಳ್ಕಾದೇನು ತಿಂತಿದ್ದಿಲ್ಲ ಆಕೆ. ದಿನ ನೀವು ಎಷ್ಟು ವರ್ಷ ಇದ್ದಾಗ ಐದು ನೋಡ್ಕೊತ ಬರತ್ತೀರಿ? ನಾವು ನಾನು ತಿಳಿಯಾಕತ್ತಿಂದ ನಾವು ನೋಡ್ಕೊತಾನೆ ಬಂದೀವಿ. 65 ನಾವು 30 ವರ್ಷಕ್ಕೆ 30 ವರ್ಷ ಅದರಿಂದ ನಾವು ಏನು ತಿಳಿದೈತಿ ನಾವು ಪೂರ್ಣ ನೋಡ್ಕೊತಾನೆ ಬಂದೀವಿ. ಈಗ ನಿಮ್ಗೆ ಎಷ್ಟು ವಯಸ್ಸು ರೀ? ನಮಗೆ 65 ರೀ. ಆಯ್ತು. ಮತ್ತೆ ಹಿಂಗೆ ಹಲ್ಲು ಗಿಲ್ಲು ಬಿದ್ದಿದ್ದು ಕಣ್ಣಿನ ಕಾಣ್ತಿದ್ದು ಹೆಂಗೆ ರೀ? ಕಣ್ಣು ಕಾಣ್ತಿದ್ದು ಹಲ್ಲು ರೀ, ಇನ್ನೊಮ್ಮೆ ಹಲ್ಲು ಅದಾವ ರೀ. ಆಕೆಗೇನು ಏನೂ ಆಗಿಲ್ಲ ರೀ. ಅಡಿಕೆ ತಿಂತಿದ್ರು, ಮತ್ತು ಕಡ್ಲಿ ಕಾಳು ಅದೆಲ್ಲ ಬೆಸನ್ ತಿಂತಿದ್ರು ಆಕೆ. ಗೊಂಜಾಳ ಕಾಳು ತಿನ್ನೋದೆಲ್ಲ ತಾನು ಸುಳ್ಕೊಂಡು ತಾನೇ ತಿಂತಿದ್ರು ಆಕೆ. ಈ 2 ವರ್ಷ ಆತು ಕಬ್ಬು ಬಂದಾಗೈತೆ ರೀ. ಆಕೆ ಕಬ್ಬು ತಿರುವು ಬಂದಾತಿ 2 ವರ್ಷ ಆತು. ಈ ದಷ್ಟಪುಷ್ಟ ಆಗಿದ್ದೀರ ಅನ್ನತ್ರಿ ನಾ. ದರ್ಸ್ಬಿಟ್ಟು ಈಗ ನಿನ್ನೆ ಬೆಸ್ತಾರ ಒಂದದ, ಶುಕ್ರವಾರ ಒಂದೋದಿನ ಆಕೆ ಮಾತಾಡ್ಯಾಡ್ರಿ. ನಿನ್ನೆ ಶನಿವಾರ ಒಂದೇ ಇಲ್ಲ ರೀ. ಶನಿವಾರನ ರಾತ್ರಿ ಇದು ಬೆಸ್ತಾರ ರಾತ್ರಿ 10ಕ್ಕೆ ಬಿಟ್ಟ ಮಾತಿಲ್ಲ ನೋಡ್ರಿ. ಆಯ್ತು. ಎಷ್ಟು ಮಂದಿ ಮಕ್ಕಳು ರೀ? ಆಯಿಗೆ 4 ಮಂದಿ ಗಂಡು ಮಕ್ಕಳು, 5 ಮಂದಿ ಹೆಣ್ಮಕ್ಳು ರೀ. ಅವ್ರ ವಯಸ್ಸು ಏನಾರ ರೀ? ಈಗ ಆಯಿಗೆ ಹಿರಿಯಾಕಿಗೆ 95 ರೀ. ಆಕಿ ಮಗದನ ಆಕಿಗೆ 80 ರೀ. ಅವು ಸತ್ತವಂಗ 70 ಆಗಿದ್ದು ರೀ. 70-80 ಆಗಿತ್ತು ರೀ ಅವ್ರಿಗೂ. ಮತ್ತು ಉಳ್ದೋರ್ ವಯಸ್ಸು ರೀ? ಉಳ್ದೋರ್ ವಯಸ್ಸು ಇವು ಆಕಿ ಮಕ್ಕಳನ್ರಿ. ಹಾಂ. ಆಕಿ ಮಕ್ಕಳಿಗೆ ಕೊಟ್ಟರು ಅದ್ರ ಮೇಲೆ ಆಕೆ ನೋಡ್ರಿ 60 70. ಅವ್ರ ಮಕ್ಕಳ ಮಕ್ಕಳು ರೀ. ಹಾಂ, ಮೊಮ್ಮಕ್ಕಳು ರೀ? ಮೊಮ್ಮಕ್ಕಳ ರೀ ಒಟ್ರಿಗೆ. ಸಣ್ಣವಾಗ 2 ಗಂಡ 3 ಹೆಣ್ಣು ರೀ. ಅವು ಮಲ್ಲಪ್ಪಗೆ ರೀ. ಮಲ್ಲಪ್ಪ ಚಿನ್ನವ ಗೋಸಿ, 2ನೇದವ ರಾವತ್ತಪ್ಪ ಬಂಗಾರವ ಗೋಸಿ, 3ನೇದವ ಶಿವಪ್ಪ ಬಂಗಾರವ ಇದು ಗೌರವ ಗೋಸಿ. ಮತ್ತು ತಾಯಿಗೆ ಶುಗರ್ BP ಯಾವುದೂ ಏನು ಇಲ್ರಿ. ಆಕಿ ದವಾಖಾನೆ ಇಲ್ರಿ. ದವಾಖಾನೆ ಮಟ್ಟ ಹೋಗೇ ಇಲ್ರಿ ಆಕಿ. ಬರೀ ಕಣ್ಣ ಮಗು ಬಂದ್ರೆ ಇಲ್ಲಿ ಇವ್ರು ಡಾಕ್ಟರ್ ಇದ್ದ ಮಲ್ಲಾಪುರಕ್ಕೆ ಕೂರ್ಸಿ ಅಧ್ಯಕ್ಷಂದ ಅವೊಬ್ಬನೇ ಬೆಸ್ತಾರ ಆಯ್ತಾರೆ ಅಡಿಕ್ಷನ್ ಹಾಕಿ. ಅವ್ನು ಬರ್ಲಿಕ್ಕೆ ದವಾಖಾನಿಗೆ ಯಾವ ದವಾಖಾನಿಗೆ ಹೋಗಿಲ್ಲ. ಯಾವುದು ಕಾಲು ನೋವು, ಕೈ ನೋವು? ಯಾವುದು ಏನೂ ಇಲ್ಲ ಆಕಿ. ಒಟ್ಟು ಏನೂ ಕೇಳಿಲ್ಲ. ಒಂದು 118 ವರ್ಷ ಆಗ್ಯಾವ ನೋಡಿ. ಎಷ್ಟು ಮಂದಿ ಮಕ್ಕಳು ರೀ? ನಾವು ರೀ 9 ಮಂದಿ ರೀ. ಗಂಡು ಮಕ್ಕಳು 4 ಮಂದಿ ರೀ, 5 ಮಂದಿ ಹೆಣ್ಮಕ್ಳು. ನಿಮಗೆ ವಯಸ್ಸು ಎಷ್ಟು ರೀ? ನನಗೆ 70 ವರ್ಷ ಆಗ್ಯಾವ ರೀ. 80 ರೀ. ಇದು 75 ರೀ. ಚಿಕ್ಕವರಿಂದಿದ್ದಾಗ ನಿಮ್ಮ ಅವ್ರ ಜೋಡ ನಿಮ್ಮದು ಯಾವ ರೀತಿ ಇದ್ರಿ ಮನ್ಯಾಗ? ನಾನು ಅದನ್ ರೀ. ಯಾವ ನಮ್ಮ ಹೆಣ್ಮಕ್ಳು ನಾವು ಮಾಡ್ತಿದ್ವಿ. ಏನು ಊಟ ಮಾಡಿದ್ರಿ? ರೊಟ್ಟಿ ತಿಂತೀರಿ, ಮತ್ತು ಅನ್ನ ಉಣ್ತೀವ್ರು. ಆಗಿನ ಹಿಡ್ಕೊಂಡ್ರಿ. ಈಗ ಬಂದಂಗೆ ಮತ್ತೆ ಬೇಸಿ ಆಗಿದ್ರಿ. BP ಇಲ್ಲ, ಶುಗರ್ ಇಲ್ಲ, ಮತ್ತೊಬ್ರು ಕೂಡ ಇದು ಇಲ್ಲ, ಏನೂ ಇಲ್ಲ ರೀ. ಅವ್ರ ಪರಿಸ್ಥಿತಿಯಾಗ ಅವರು ಹೆಂಗೆ ಮೇಯಿಸ್ಬೇಕು ಹಂಗೆ ಮೇಯಿಸಿದ್ರು, ಹೆಂಗೆ ತಿನ್ನಿಸ್ಬೇಕು ಹಂಗೆ ತಿನ್ಸ್ಯಾರಿ ಅವ್ರು. ಏನು ನಮಗೇನು ಬೇಡಿದ್ದ ತಿನ್ಸ್ಯಾರಿ ಅವ್ರು. ಖರೆ ಈಗ ಬಂದ ಆಕೆ 30 ವರ್ಷಕ್ಕೆ ಬಂದ ನಾವು ಅಂತಮ್ಮರು ಬೇರೆ ಅದವು. ಈಗ ನಮ್ಮಂತಲ್ಲಿ ಅದಾಳ್ರಿ. ಇಲ್ಲಾರ್ರಿ ಅವು ಇಲ್ರಿ. ಮರುವಂಥ ಘಟನೆನಾಗಿ ತಂದೆ ಇಲ್ಲಲ್ರಿ. ಏನು ಮಾಡ್ಬೋದು? ಹೆಂಗೆ ಮುದ್ದು ಎಲ್ಲರಿಗೂ ಬೇಕಾದ ಎಲ್ಲರೂ ಕೂಡ ಎಲ್ಲರೂ ಸಂಪರ್ಕ ಅದಾಳ.
ಎಲ್ಲರೂ ಬೇಕಂತಾಳೆ ಮರುವಂಥ ಸಂಪರ್ಕನ ಇಲ್ಲ ಇಲ್ರಿ ಈಗ ಎಲ್ಲ ರಗಡ ಆಗೈತ್ರಿ ಏನು ಮಾಡಿದ್ರಿ ಜನ ಸಲಾಗಿ ನಾವು ನುಂಗ್ಕೊಂಡೇವ್ರಿ ಜನ ನಮ್ಕಿಂತ ಹೆಚ್ಚು ಕೂಡಿಬಿಡ್ತು ಎಲ್ಲರೂ ಅಕ್ಕಿಂತ ನಮ್ಕಿಂತ ಹೆಚ್ಚ ಜನನೇ ಹೆಚ್ಚಾತ್ರಿ ನಾಲ್ಕಪ್ಪಾಗಿದ್ರು ನಮಗಂತೂ ರಗಡ ಆಗೈತ್ರಿ ಅದನ್ನೇನಿಲ್ರಿ ನೀವು ಎಷ್ಟನೇ ಮಾತಾಡೋದು ಅವ್ರ ಹೆಣ್ಣು ಮಕ್ಳ ಒಳಗೆ 4 ಮಂದಿ ಅದಾರ್ರಿ ಒಬ್ಬಕ್ಕೆ ತೀರ್ಕೊಂಡ್ರಿ ಸಮಯಕ್ಕೆ ನಾವು ಗಂಡು ಮಕ್ಳೊಳಗೆ 3 ಮಂದಿ ಉಳಿದೇವ್ರಿ ಒಬ್ಬ ಚಲೋ ಇದ್ಲು ಎಲ್ಲಕ್ಕೂ ಈ ಒಟ್ಟು ಆರಾಮ್ ತೆಪ್ಪ್ರಿ 2 ದಿನ ಇದ್ಲು ರೀ 2 ದಿನ ಇದ್ಲು ರೀ 2ನೇ ದಿವ್ಸಕ್ಕೆ ಏನೈತ್ರಿ ಆರಾಮ್ ತೆಪ್ಪ್ರಿ ಬಾರ 2ಕ್ಕೆ ಎಂತಿ ತೀರ್ಕೊಂಡಾಳ್ರಿ ಒಬ್ಬರು ಕೂಡ 4 ಮಂದಿ ಕೂಡ ಇದ್ಲು ರೀ 4 ಮಂದಿ ಹೆಣ್ಣು ಮಕ್ಕಳು ಕೂಡ ಹೋಗೋದು ಬರೋದು ಮತ್ತು ಒಬ್ಬರು ಕೂಡ ಏನು ಜಗಳ ಇದ್ದಿದ್ದಲ್ರಿ ಒಂದೇ ತಂದಲ್ಲಿ ನಿಂದ್ರಂಗಲ್ಲ ಅನ್ನಕಿರಿ ಅವ್ನ ಮನ್ಯಾಗ 4 ದಿನ ಅವ್ನ ಮನ್ಯಾಗ 4 ದಿನ ಅವ್ನ ಮನ್ಯಾಗ 4 ದಿನ ಮನ್ಯಾಗಿದ್ದಲ್ರಿ ಹೆಣ್ಣು ಮಗಳು ಕೂಡ ಅಲ್ಲಿ 4 ದಿನ ಎಲ್ಲ ಬರುವುದು ಕೊಡುವುದು ತಗೊಳ್ಳೋದು ಜಗಳಾಡಬೇಡ್ರಿ ಹಿಂಗೆ ಮಾಡಿರಿ ಹಿಂಗೆ ಇರುತ್ತೆ ಎಲ್ಲ ಬುದ್ಧಿ ಹೇಳ್ಯಾರ ಒಳ್ಳೇದು ಕೆಲಸ ಇದ್ರಿ ನಮ್ಮದು ಡೇಟ ಬಡ್ದೇಳಿ ಯಾರಿಗೆ ಒಂದು 5 ಬಳ ವಾಟ್ರ್ ಏನು ಯಾಕೋ ಹಚ್ಚಿದ್ದಿಲ್ರಿ ಒಬ್ರು ಕೂಡ ಜಗಳ ಹೆಚ್ಚಿಲ್ಲ ಗಂಡು ಮಕ್ಕಳಿಗೆ 5 ಬಳ ಹೆಚ್ಚೇ ಇಲ್ರಿ ಸರ್ ಕುಂದ್ರ ಹಚ್ಚಿದ್ದಿಲ್ರಿ ಬರೀ ತಿನ್ಸೋದು ಮುಗಿಸೋದ್ರಿ ಹೋಗ್ರಿಪ್ಪ ಜಗದ ಮಾಡ್ರಿ ಕೆಲಸ ಮಾಡ್ರಿ ಆ ಕಡೆ ಈ ಕಡೆ ಹೋಗ್ಬೇಡ್ರಿ ಬುದ್ಧಿ ಹೇಳಕ್ರಿ ತಿನ್ನೋದ ಮಧ್ಯಾಹ್ನಕ್ಕೆ ಬಂದ್ರು ಏನೈತ್ರಿ 2 ಹೊತ್ತು ಮಾಡ್ತಿದ್ದಿಲ್ರಿ 1 ಹೊತ್ತು ಮಾಡ್ಕೊತ ಬಂದಳ್ರಿ ಈಗ ಬಂದು 2 ಹೊತ್ತು ಮಾಡಾಕ್ತಿಲ್ರಿ ಅವ್ರ ಅಡಿಗೆ ಮಾಡ್ತಿದ್ರಿ ಬರ್ರಿಪ್ಪ ಊಟ ಮಾಡ್ರಿ ಹೋಗ್ರಿ ಹೊಲಕ್ಕೆ ಅದು ಇದು ಎಲ್ಲ ಬುದ್ಧಿ ಹೇಳಕ್ರಿ ಒಬ್ರು ದನ ಬಿಡ್ರಿ ಒಬ್ರು ನೀರು ಹಾಸ್ರಿ ಆ ಕಡೆ ಈ ಕಡೆ ಹೋಗ್ಬೇಡ್ರಿ ಅಂತ ಹೇಳಕ್ರಿ ಬಂದ್ಗಳೇನು ಮತ್ತೆ ಚೇಂಜಿಗೆ ಬಂದು ಚಾ ಮಾಡಕ್ರಿ ಚಾ ಕುಡ್ಸಕ್ರಿ ಎಲ್ಲ ಮಾಡಕ್ರಿ ಎಲ್ಲ ಇದು ಚಂಜನಾಗಿ ಅಂತ ಚಜ್ಕ ಮಾಡಕ್ರಿ ಬೆಣ್ಣೆ ಪಾಣಿ ತೆಗೆದು ಕಾಸಕ್ರಿ ಎಲ್ಲ ಮಕ್ಕಳಿಗೆ ಊಟ ಶಿಸ್ತಂಗೆ ಊಟ ಮಾಡ್ಸಕ್ರಿ ಏನು ಮತ್ತು ಕೈ ಬಿಟ್ಟು ಹಾಲ್ರಿ ಇಲ್ಲಿ ಇವತ್ತಾನ ನಮ್ಮ ಕೂಡ ಸಜ್ಜ ಇದು ಮಾಡಿ ತಿರ್ಗಿ ಸಂಸಾರ ಮಾಡ್ಕೊಂಡು ತಿಂದೇವ್ರಿ ಇಲ್ಲಿ ಬಂದು ಕೈ ಬಿಟ್ಲಿಲ್ರಿ ಹೋಗ್ಬಿಟ್ರಿಲ್ರಿ ಆಕಿ ನಮ್ಮನ್ನು ಬಿಟ್ಟು ಆಕೆ ಹಾಗೆ ನೇಸಾಕಿ ಕಾಮ ದುಡೀರಿ ತಿನ್ರಿ ಏನಾಕ್ರಿ ಆಕೆ ದುಡೀರಿ ತಿನ್ರಿ ಜಗಳ ಮಾಡಬೇಡ್ರಿ ಅಗ್ದಿ ಸೊಸರಿ ನಾವೇನೋ ಒಂದು ಅಗದಕ್ಕೆ ಜಗಳಾಡಿದ್ರು ಸ್ವಲ್ಪ ಮಾತು ನನ್ನ ಆಡ್ಬೇಕು ನಿನ್ನೂ ಆಡ್ಬೇಕು ಒಟ್ರೂ ಬೇಗ ಮಾತು ಗಳಿಗ್ಯಾಗ ಗಪ್ಪ ಅಂತೇಕ್ರಿ ಆಕೆ ಮೂರಿಗೆ ಅವ್ರು ಹೋಗಿದ್ದಿಲ್ಲ ಏನಾದ್ರು ಇಲ್ಲ ರೀ ಹೆಂಗಿರ್ತಾರೆ ಅವ್ರ ಏನ್ ಹೇಳೋಣ ಯಪ್ಪ ನಮ್ಮ ಎರಡು ದಿನದಾಗಿದ್ದಾಗ ಹೋದ ಏನೈತ್ರ ಮಾಯಿದು ಮಾಯಿ ಭಾಳ ಇತ್ತಯಪ್ಪ ಇಲ್ಲ ಈಗ ಅಳದು ಬಿಡ್ರಿ ಅದು ಈಗ ಚಾತಿದ್ಲೆಪ್ಪ ಈಗ ಇಲ್ಲಿ ಬಂದು ಮೆಟ್ಟ ಹಾಕಿದ್ರು ಒಟ್ರ ಮನೆಗೆ ನಾವು ಹೋಗತ್ತನ ನಾಕಿ ಒಟ್ರ ಮನ್ಯಾಗ ನಾ ಇರತ್ತನ ನಾ ಹೋಗತ್ತನ ನಾಕಿ ಒಬ್ಬರ ಮನ್ಯಾಗ ಊಟ ಮಾಡಿದ್ರೆ ನಮ್ಮ ಮಾಯಿ ಶೇಂಗ್ ಹತ್ತಿದ್ದಿಲ್ಲಪ್ಪ ಒಟ್ರ ಮನೆಗೆ ಹೋಗಾಕಿ ಒಟ್ರ ಮನ್ಯಾಗ ಹೋಗ್ತಾನೋ ಒಟ್ರ ಮನೆಗೆ ನನ್ನ ಮಕ್ಳುದಾರ 8 ಮಂದಿ ಕಮ್ಮಿ ಆಡ್ರು ಹಾಳಾಯ್ತು ನಿಮ್ಮ ಮನ್ಯಾಗ ನಿಮ್ಮ ಜೋಡಿ ಏನು ಸಿಟ್ಟಿಗೆ ಮಾಡೋದು ದಿನ ಏನು ಸಿಟ್ಟಿ ಅಪ್ಪ ನಮ್ಮ ಹಂಗೇನು ಆಗಲಿಲ್ಲ ನಮ್ಮ ಎಲ್ಲಾರಿಗೆ ಔಷಧ ಕಡ್ಯಾಕ ಅವ್ರದ್ದು ಊಟ ಹೆಂಗಿರ್ತೈತೆ ದಿನ ರೀ ಊಟ ಎಷ್ಟು ಟೈಮ್ ಊಟ ಮಾಡ್ತೀರ ಯಪ್ಪ 2 ಟೈಮ್ ಕೆಂಪು ಮೆಣಸಿನ್ಕಾಯಿ ಗುಜ್ಜಾಳ ರೊಟ್ಟಿ ಊಟ ಮಾಡಾಕಿ ಅದ್ರ ಹೊರತು ಏನು ಈ ಅಣ್ಣ ಗಿಣ್ಣ ಏನು ಅಣ್ಣ ಆತು ಏನು ತಿಂತೀರೇನ್ರಿ ಅಣ್ಣ ಒಟ್ಟ ಮುಗ್ತಿದ್ದಿಲ್ಲಪ್ಪ ಗುಜ್ಜಾಳ ರೊಟ್ಟಿ ಕೆಂಪು ಮೆಣಸಿನ್ಕಾಯಿ ಮತ್ತು ಇದು ಆಕಿ BP ಶುಗರ ಏನರ ಏನು ಇನ್ನ ಮನ ಇಲ್ಲ ಯಪ್ಪ ಆಕಿ ನೀನು ಡಾಕ್ಟ್ರ್ ಬಂದು ಚೆಕ್ ಮಾಡಿದ್ರು ಏನೋ ಹೊಂಟಿಲ್ಲ ಆಕಿ ಯಾವ ಅಷ್ಟು ಗುಳಿಗೆ ತಗೋತಿಲ್ಲ ರೀ ಏನು ಗುಳಿಗೆ ರಗಡ್ ತಗೊಳಕ್ಕೆ ಹ್ಞೂ ಮಮದಾಪುರದಾಗ ಒಬ್ಬ ಡಾಕ್ಟ್ರ್ ಇದ್ದವನಂತ ಹೋಗಿವ್ರೆ ಅವನಂತಕ ತಗೋತು ಹಾಂ ಕೌಸರ್ನಂತ ಒಟ್ಟು ಗುಳಿಗೆ ಔಷಧಿ ತಗೊಳಕ್ ಬಾಯಿಗೆ ಆಂಬ್ಲಿ ಹಾಕಿದ್ರೆ ಆಕಿ ತರ್ದಿಲ್ಲ ಆಕಿ ಆಂಬ್ಲಿ ಹಾಕಿದ್ರೆ ಬಾಯಿ ತರ್ದಿಲ್ಲ ಗುಳಿಗೆ ಔಷಧಿ ಐತೆ ನಾನು ಗಟ ಕುಡ್ದಾಳ ನೀನು ಅದು ಇದು ರೀ ಕಣ್ಣು ಕಾಣ್ತಿದ್ದೇನೆ ಹೆಂಗೆ ರೀ ನಾ ಕಣ್ಣು ಕಾಣ್ತಿದ್ವಿ ಅಲ್ರಿ ಎಲ್ಲ ಹಲ್ಲು ಬಿದ್ದಿದ್ದು ಹಲ್ಲು ಬಿದ್ದಿದ್ದು ಹರ್ಯಾಣ ರೊಟ್ಟಿ ಚಂಚಿಗೆ ತಿತ್ತಿಳಿನ ಹಲ್ಲು ಬಿದ್ದರು ಆಕಿ ಏನ ಆದ್ರೂ ಬಿಡ್ತಿದ್ದಲ್ಲ ತಮ್ಮ ವ್ಯವಸ್ಥೆ ತಾವು ಮಾಡ್ಕೋತೀರಿ ದಿನ ಇಲ್ಲ ಯಪ್ಪ
ನಾವೆಲ್ಲ ಮಾಡ್ಲಿಕ್ಕಂದ್ರೆ ಹೇಳಕ್ಕೆ ನಮ್ಮ ತಮ್ಮಗಳ ಮುಂದೆ ಹಚ್ಚಿ ಎಲ್ಲ ಹೇಳಕ್ಕೆಪ್ಪ ಮಾಡ್ಲಿಕ್ಕಂದ್ರೆ ನನ್ನ ಮೊಮ್ಮಕ್ಳದ ಅರ್ಥ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳ ಮ್ಯಾಲೆ ಜೀವನ ಇಟ್ಲ ಯಪ್ಪ ಆಕಿ ಅವ್ರ ಮ್ಯಾಲೆ ಇಟ್ಟಿಟ್ಟು ಇದು ಮಾಡಿದ್ಲು ಏ ಹೂವ ಆಕೆ ಬೇಕಂದ್ರೆ ಬೆಳೆಯಲ್ಲಕಂದ್ರೆ ಹೇಳ್ತೀನಿ ಅವ್ರ ಮುಂದೆ ಏ ಮಕ್ಕಳನ್ನ ಆಕೆ ನನ್ನ ಆಯಿ ನಾವು ಇನ್ಯಾರ ಮುಂದೆ ಹೇಳುವನ್ನ ಏ ನಮ್ಮ ಆಯಿನ ಅದಾಳತ್ ನಾವು ಎಲ್ಲಿ ಬೇಕಾದಲ್ಲಿ ಹೇಳ್ತಿದ್ದೀವಿ ನಿಮ್ಮ ಭಯ ಬರ್ತಿದ್ದಾವೆ ನಿಮ್ಮ ಅತ್ತೆ ಹಂಗದಾಳತ್ತ ಕೇಳೋರು ಏ ನಮ್ಮ ಆಯಿ 12 ಮಂದಿ ನಡೆದಾಳ 3 ಮಂದಿ ಸತ್ತಾರ 9 ಮಂದಿನ ಅದಾರತ್ತ ಹೇಳ್ತಿದ್ದೀವಿ ಇವ ಅಪ್ಪೇನಿಲ್ಲ ಏನಿಲ್ಲ ವಾಚಿಗಳು ನಾವು ನಮ್ಮ ಬಾಯ ನಮ್ಮ ಆಯಿ 12 ಮಕ್ಕಳನ್ನ ಹಡಿದು ತಂಗಳ ಬಂಗಳ ತಿಂಗಳಾಕಿ ಹೋದ್ರೆ ನಾವು ಅಡಿಗೆ ಆರಿಸ್ತಿದ್ದೀವಿ
Yeah.